ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ ಈಗ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರಿಗ ಹೌದು, ಕಟ್ಟಿಗಳು ಇದ್ದರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳೋದೇನೈತೆ? ಅವರಪ್ಪ ಹೊಡಿತಾರಂದೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಿಗೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ಕೆ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂಥ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರಿಸೋಂಥ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂಥ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಂಥ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ, ರಾಮ್ಲು ಕೂಡ ಬಂದಂಥ ಟೈಮಲ್ಲಿ, ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವುದು ಕೂಡ ಪ್ರೀ ಪ್ಲ್ಯಾನ್ಡ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ, ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ಕೆ ಹೋಗಲ್ಲ. ನಾನು ನೋಡ್ರಿ, ಯಾವುದು ಕೂಡ ನಾನು ಮುಚ್ಚಾಕೊಂಡಂಥ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಭಾಳ ಕ್ಲಿಯರಾಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರು ಕೂಡ ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲಲ್ಲ. ಯಾವುದು ಕೂಡ